ಗದಗ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದ ಮುಂಡರಗಿ ಪಟ್ಟಣದಲ್ಲಿ ಈಗ ಸಾರ್ವಜನಿಕರ ಗೋಳು ಹೇಳತೀರದಾಗಿದೆ. ಪಟ್ಟಣದ ತುಂಬೆಲ್ಲ ಓಡಾಡುವ ಜನರಿಗೆ ಈಗ ದೊಡ್ಡದೊಂದು ಸಮಸ್ಯೆ ಎದುರಾಗಿದೆ. ಅದುವೇ ಮೂತ್ರ ವಿಸರ್ಜನೆಗೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು. ಇದ್ದ ಶೌಚಾಲಯಗಳು ನರಕ ಸದೃಶವಾಗಿದ್ದು ಪುರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಮುಂಡರಗಿ ಪಟ್ಟಣ ಬಹುದೊಡ್ಡ ಪಟ್ಟಣವಾಗಿದ್ದು ಮುಂಡರಗಿಯಲ್ಲಿ ಶೌಚಾಲಯದ ಕೊರತೆಗಳು ಬಹಳ ಇದ್ದು ಸಹಜವಾಗಿ ಮುಂಡರಗಿಯಲ್ಲಿ ಏನು ಇವತ್ತು ಇಲಾಖೆಯ ಕಾರ್ಯಾಲಯಗಳಿವೆ. ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಆಮೇಲೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇರ್ಬೋದು, ಆಮೇಲೆ RSK ಇರ್ಬೋದು, ಆಮೇಲೆ ನಿರೀಕ್ಷಣಾ ಹೆಸರಿಗಷ್ಟೇ ಶೌಚಾಲಯ. ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣ ಮತ್ತು ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಶೌಚಾಲಯಗಳಿದ್ದರೂ ಅವುಗಳನ್ನು ಬಳಸಲು ಸಾಧ್ಯವೇ ಇಲ್ಲದಷ್ಟು ಗಬ್ಬು ನಾರುತ್ತಿವೆ. ಮಹಿಳೆಯರ ಪರದಾಟ. ಪಟ್ಟಣಕ್ಕೆ ಬರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಶೌಚಾಲಯವಿಲ್ಲದೆ ತೀವ್ರ ಮುಜುಗರ ಹಾಗೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ವಚ್ಛತೆ ಮರೀಚಿಕೆ. ವಾರಗಟ್ಟಲೆ ಶೌಚಾಲಯಗಳನ್ನು ಸ್ವಚ್ಛಗೊಳಿಸದ ಕಾರಣ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ನೀರಿನ ವ್ಯವಸ್ಥೆಯೂ ಇಲ್ಲದೆ ಶೌಚಾಲಯಗಳು ಪಾಳು ಬಿದ್ದಿವೆ. ಬಯಲೆ ಶೌಚಾಲಯ. ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಅನಿವಾರ್ಯವಾಗಿ ಜನರು ಗೋಡೆಗಳ ಪಕ್ಕ ಅಥವಾ ಬಯಲು ಪ್ರದೇಶವನ್ನೇ ಅವಲಂಬಿಸಿದ್ದು ಪಟ್ಟಣದ ಅಂದ ಕೆಡುತ್ತಿದೆ. ತೆರಿಗೆ ಕೊಟ್ಟಿಸಿಕೊಳ್ಳುವ ಪುರಸಭೆಯವರು ಕನಿಷ್ಠ ಮೂತ್ರ ವಿಸರ್ಜನೆಗೆ ಸರಿಯಾದ ಜಾಗ ಮಾಡಿಕೊಡಲು ಸಾಧ್ಯವಿಲ್ಲವೇ? ಶೌಚಾಲಯದ ಒಳಗೆ ಕಾಲಿಡಲು ಸಾಧ್ಯವಾಗದಷ್ಟು ಗಬ್ಬು ನಾರುತ್ತಿವೆ. ಹೆಚ್ಚಿನ ಜನದಟ್ಟಣೆ ಇರುವ ಕಡೆಗಳಲ್ಲಿ ನವೀನ ಮಾದರಿಯ ಈ ಶೌಚಾಲಯಗಳನ್ನು ನಿರ್ಮಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.